ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಉದ್ಭವ ಆಗಿತ್ತು, ಹಲವು ರೀತಿಯ ಅನುಮಾನಗಳು ಉದ್ಭವ ಆಗಿತ್ತು. ಯಾಕೆ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಈಗ ಇದಕ್ಕೆ ಸಂಬಂಧಿಸಿದಂಥ ಒಂದು ಡೀಟೇಲ್ ಸಿಗ್ತಾ ಇದೆ. ಹನಿ ಟ್ರ್ಯಾಪ್ ಒತ್ತಡಕ್ಕೆ ಸಿಲುಕಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿರುವಂಥ ವಿಚಾರ. ನಟಿಯೊಬ್ಬಳು ಸಿಜೆ ರಾಯ್ ಅವರನ್ನ ಹನಿ ಟ್ರ್ಯಾಪ್ ಮಾಡಿದ್ಲು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಸಿಜೆ ರಾಯ್ ಅವರ ಬಳಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ಲಂತೆ ನಟಿ. ಇದೆಲ್ಲವೂ ಕೂಡ ಅವರ ಆತ್ಮಹತ್ಯೆಗೆ ಕಾರಣ ಆಗಿದೆ ಅಂತ. ಒಂದು, ಉದ್ಯಮದಲ್ಲಿ ಸೃಷ್ಟಿಯಾಗಿರುವಂಥ ಒತ್ತಡ, ವೈಯಕ್ತಿಕ ಜೀವನದಲ್ಲಿ ಸೃಷ್ಟಿಯಾಗಿರುವಂಥ ಈ ರೀತಿಯ ಒತ್ತಡ ಎಲ್ಲವೂ ಕೂಡ ಅವರ ಆತ್ಮಹತ್ಯೆಗೆ ಕಾರಣ ಆಗಿದೆ. ನಟಿಯೊಬ್ಬಳು ಸಿಜೆ ರಾಯ್ ಅವರನ್ನ ಪೀಡಿಸ್ತಾ ಇದ್ಲು, ಹಣಕ್ಕಾಗಿ ಪೀಡಿಸ್ತಾ ಇದ್ಲು ಅನ್ನೋದು ತನಿಖೆಯ SIT ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ವಿಚಾರ. ಹನಿ ಟ್ರ್ಯಾಪ್ ಕಾರಣಕ್ಕಾಗಿಯೇ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದು, ಉದ್ಯಮದಲ್ಲಿ ಸೃಷ್ಟಿಯಾಗಿರುವಂಥ ಸಮಸ್ಯೆಗಳು, ಪದೇ ಪದೇ IT ರೇಡು, ED ಈ ಸಮಸ್ಯೆಗಳಿತ್ತವರಿಗೆ. ಅದರ ಮಧ್ಯೆ ನಟಿಯೊಬ್ಬಳ ಹನಿ ಟ್ರ್ಯಾಪ್ ಜಾಲಕ್ಕೆ ಇವರು ಸಿಕ್ಕಾಕೊಂಡಿದ್ರು. ಪದೇ ಪದೇ ಸಿಜೆ ರಾಯ್ ಅವರನ್ನ ಆ ನಟಿ ಪೀಡಿಸ್ತಾ ಇದ್ಲಂತೆ ದುಡ್ಡಿಗೋಸ್ಕರ. ಇದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ವಿಚಾರ. ಹನಿ ಟ್ರ್ಯಾಪು ಕೂಡ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಆಗಿದೆ ಅನ್ನುವಂಥ ಸ್ಫೋಟಕ ವಿಚಾರ SIT ತನಿಖೆಯಲ್ಲಿ ಗೊತ್ತಾಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ನ ಫೋನ್ ಸಂಪರ್ಕದಲ್ಲಿ. ಕಿರಣ್ನ, IT ಅಧಿಕಾರಿಗಳು, ED ಅಧಿಕಾರಿಗಳ ಒತ್ತಡ ಕಾರಣ ಅಂತೆಲ್ಲ ಚರ್ಚೆಗಳಾಗಿತ್ತು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇದಕ್ಕೀಗ ಬೇರೊಂದು ಆಯಾಮವೂ ಕೂಡ ಇದೆ. ಖಂಡಿತ ರಕ್ಷಿತ್, ಬೆಂಗಳೂರಿನ ಅಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಪ್ರತಿಧ್ವನಿಸಿತ್ತು. ಅದರಲ್ಲೂ ಮುಖ್ಯವಾಗಿ ಅವರ ಕುಟುಂಬಸ್ಥರೆಲ್ಲರೂ ಸಹ IT ಅಧಿಕಾರಿ ಮತ್ತೆ ED ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ರು. ಈ ನಡುವೆ SIT ಅನ್ನ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. SIT ತನಿಖೆ ವೇಳೆ ಸಾಕಷ್ಟು ಮಹತ್ವದ ಅಂಶಗಳು ಪತ್ತೆಯಾಗಿರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ನಟಿಯೊಬ್ಬರ ಹನಿ ಟ್ರ್ಯಾಪ್ ಮಾಡಿರೋದು ತನಿಖೆ ವೇಳೆ ಬಯಲಾಗಿರ್ತಕ್ಕಂಥದ್ದು. ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಇದರಿಂದ ಸಹ ಸಾಕಷ್ಟು ಖಿನ್ನತೆಗೊಳಗಾಗಿದ್ದಂತ ಸಿಜೆ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಇನ್ನು ಮತ್ತೊಂದೆಡೆ ಇವರ ಉದ್ಯಮದಲ್ಲಿ ಸಾಕಷ್ಟು ಲಾಸ್ಗಳು ಆಗಿರ್ತಕ್ಕಂಥದ್ದು. ಸಾಕಷ್ಟು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು. ವಿದೇಶದಲ್ಲಿ ದುಬೈನಲ್ಲಿ ಇಟ್ಕೊಂಡೆ ಸಹ ದುಬೈ ಸೇರಿದಂತೆ ಹಲವು ಕಡೆ ಹೂಡಿಕೆಯನ್ನ ಮಾಡಿದ್ರು. ಹೀಗಾಗಿ ಅದರಲ್ಲೂ ಸಹ ಸಾಕಷ್ಟು ಲಾಸ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದ್ ಕಡೆ ಹನಿ ಟ್ರ್ಯಾಪ್ ಇಂದ ಯಾರ ಆ ನಟಿ ಅನ್ನೋದ್ರ ಬಗ್ಗೆನೂ ಸಹ SIT ಅಧಿಕಾರಿಗಳು ಅವರ ಹೆಸರನ್ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಹೀಗಾಗಿ ಹನಿ ಟ್ರ್ಯಾಪ್ ನಡೆಸಿರೋದು ಸಾಬೀತಾಗಿದೆ. ಈಗ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಈ ನಡುವೆ ಆ ನಟಿಯನ್ನ ಸಹ ಕರೆಸಿ ವಿಚಾರಣೆ ಮಾಡ್ಲಾಗಿರ್ತಕ್ಕಂಥದ್ದು. ಎಷ್ಟನ ಹಣವನ್ನ ಪಡೆದಿದ್ರಿ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸಿಜೆ ರಾಯ್ಗೆ ಬ್ಲಾಕ್ ಮೇಲ್ ಮಾಡಿ ವಿಡಿಯೋ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಿ ಆ ಹನಿ ಟ್ರ್ಯಾಪ್ ವಿಡಿಯೋದಿಂದ ಸಾಕಷ್ಟು ಹಣವನ್ನ ಆ ನಟಿ ಗಳಿಸಿದ್ದಾರೆ ಅನ್ನೋದು SIT ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಇನ್ನೊಂದೆಡೆ SIT ತನಿಖಾ ಅಂಗವಾಗಿ SIT ಅವರು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಮುನ್ನ ಯಾವ ರೀತಿ ಅವರ ಮನಸ್ಥಿತಿ ಇತ್ತು ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ನಿಮಾನ್ಸ್ ವೈದ್ಯರ ಮೊರೆ ಹೋಗಿರ್ತಕ್ಕಂಥದ್ದು. ಸೈಕಾಲಜಿ ಡಿಪಾರ್ಟ್ಮೆಂಟ್ ಮೂಲಕ ಅವರ ರಿಪೋರ್ಟ್ ಅನ್ನ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಸೈಕಾಲಜಿ ವೈದ್ಯರೇನಿದ್ದಾರೆ ಅವರು ಅವರ ಮನಸ್ಥಿತಿ ಹೇಗಿತ್ತು, ಸಾವಿನ ಮುನ್ನ ಅವರ ಯಾವ ರೀತಿ ಮೈಂಡ್ ಸೆಟ್ ಇತ್ತು ಅನ್ನೋದು ತಿಳಿಯೋದನ್ನ ಆ ಒಂದು ಮೆಥಡ್ ಮೂಲಕ ಅದನ್ನ ವರದಿಯನ್ನ ತರಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅದೊಂದು ವರದಿ ಬಂದ್ರೆ SIT ತನಿಖೆ ಮುಕ್ತಾಯ ಆಗುತ್ತೆ. ಮತ್ತೆ FSL ಆಗಿರ್ಬೋದು, ಮತ್ತೆ ಸಾಂದರ್ಭಿಕ ಸಾಕ್ಷಿಗಳೇನಿದಾವೆ ಅದರಿಂದ ಸಿಜೆ ರಾಯ್ ಗುಂಡು ಹಾರಿಸ್ಕೊಂಡು ಸಾವನ್ನಪ್ಪಿರೋದು ತಿಳಿದು ಬಂದಿರತಕ್ಕಂಥದ್ದು. ಮತ್ತೆ ಇವರ ಕುಟುಂಬಸ್ಥರು ಕೂಡ ಯಾರು ಕೂಡ ಅವರ ಆತ್ಮಹತ್ಯೆ ಬಗ್ಗೆ ಸಹ ಯಾವುದೇ ರೀತಿ ಚಕಾರ ಎತ್ತಿರ್ಲಿಲ್ಲ, ಮತ್ತೆ ಅನುಮಾನ ವ್ಯಕ್ತಪಡಿಸಿರ್ಲಿಲ್ಲ. ಹೀಗಾಗಿ ತನಿಖೆಯ ಭಾಗವಾಗಿ SIT ರಚನೆ ಮಾಡ್ತು. ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೀತಾ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ SIT ರಚನೆ ಮಾಡಿದ್ರಿಂದ ಇದೆಲ್ಲದಕ್ಕೂ ಸಹ ಕನ್ಕ್ಲೂಡ್ ಮಾಡೋದಕ್ಕೆ ಈಗ SIT ಮುಂದಾಗಿರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡ್ತಾರೆ ನ್ಯಾಯಾಲಯಕ್ಕೆ. ಅಲ್ಲದೆ ತನಿಖೆ ವೇಳೆ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಒಂದು ಏನು ವ್ಯವಹಾರದಲ್ಲಿ ನಷ್ಟ, ಮತ್ತೆ ಹನಿ ಟ್ರ್ಯಾಪ್, ಮತ್ತೆ ಸಾಕಷ್ಟು ಕಿರುಕುಳ ಅಂತ ಹೇಳಿ IT ಅಧಿಕಾರಿಗಳ ಕಿರುಕುಳ ಅಂತ ಹೇಳಲಾಗ್ತಾ ಇತ್ತು. ಅದೆಲ್ಲವನ್ನ ಸಹ
SIT ಅಧಿಕಾರಿಗಳು ಸಹ ಅಲ್ಲಗೆಳಿತಾ ಇದ್ದಾರೆ. ಹೀಗಾಗಿ CJ ರಾಯ್ ಒಂದ್ ಕಡೆ ಹನಿ ಟ್ರ್ಯಾಪ್ ಆಗಿರ್ಬೋದು, ಮತ್ತೆ ಉದ್ಯಮದಲ್ಲಿ ಸಾಕಷ್ಟು ಲಾಸ್ ಕಂಡಿದ್ರಿಂದ ಆ ಪ್ರೆಷರ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಏನು ನಿಮಾನ್ಸ್ ವೈದ್ಯರು ಕೊಡ್ತಕ್ಕಂತ ಸೈಕಾಲಜಿ ರಿಪೋರ್ಟ್ ಇಂದ ಈ ಕೇಸು ಕನ್ಕ್ಲೂಡ್ ಆಗುತ್ತೆ. ಇದು ಆತ್ಮಹತ್ಯೆ ಅನ್ನೋದು ಈಗಾಗಲೇ FSL ರಿಪೋರ್ಟ್ ಇಂದ ಸಾಬೀತಾಗಿರ್ತಕ್ಕಂಥದ್ದು. ಆ FSL ರಿಪೋರ್ಟ್ ಕೂಡ SIT ಅಧಿಕಾರಿಗಳ ಕೈ ಸೇರಿದೆ. ಹನಿ ಟ್ರ್ಯಾಪ್ ಏನಿದೆ, ಹನಿ ಟ್ರ್ಯಾಪ್ ಮಾಡಿರೋದು ಕೂಡ ದೃಢಪಟ್ಟಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.